ಸ್ನೇಹಿತರೆ ನಮಸ್ಕಾರ. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತ ಮಹತ್ವದ ವಿಚಾರವನ್ನ ಈ ದಿನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ಳೋಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ದಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಶಿಕ್ಷಕರ ನೇಮಕಾತಿ ತುಂಬಾ ಸ್ಪೀಡ್ ಆಗಿ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ C&R ರೂಲ್ಸ್ ಮೊನ್ನೆ ಬಿಟ್ಟಿರೋದು ಜೊತೆಗೆ ಅದ್ರ ಜೊತೆಗೆ ಚೇಂಜಸ್ ಕೂಡ ತುಂಬಾ ಆಗಿದೆ. ನಾನು ಆಸ್ ಐ ಆಲ್ರೆಡಿ ಟೋಲ್ಡ್ ಇನ್ ದ ಲಾಸ್ಟ್ ವಿಡಿಯೋ, BCom ಅವ್ರಿಗೆ ಅವಕಾಶ ಕೊಡುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ತಾ ಇದ್ದೆ. ಸೊ ಅದೇ ತರನೇ ಇಂದು ಶಿಕ್ಷಣ ಇಲಾಖೆಯಿಂದ ಮೂಲಗಳಿಂದ ಬಂದಂತಹ ಮಾಹಿತಿಯ ಪ್ರಕಾರ BCom ಅವ್ರಿಗೂ ಕೂಡ ಅವಕಾಶ ನೀಡಲಾಗಿದೆ. ಅದರ ಜೊತೆಗೆ BCom ಅವ್ರ ಜೊತೆಗೆ ಈಗ ಸಾಮಾನ್ಯ PSTR ಶಿಕ್ಷಕರಲ್ಲಿ ಸಾಮಾನ್ಯ ಶಿಕ್ಷಕರಾಗಿ ಅವರು ಪರಿಗಣನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಓವರ್ ಆಲ್ 50% ಮಾಡಿರುವಂತದ್ದು, C&R ರೂಲ್ಸ್ ಅಲ್ಲಿ ಬದಲಾವಣೆಯನ್ನು ಮಾಡಿರುವಂತದ್ದು. 50% PSTR ವಿದ್ಯಾರ್ಥಿಗಳಿಗೆ, PSTR ಆಸ್ಪಿರೆಂಟ್ಸ್ಗೆ ಒಟ್ಟು PUC 50% ಅಂಕವನ್ನು ತೆಗೆದುಕೊಳ್ತಕ್ಕಂಥದ್ದು, ಅದು ಕೂಡ ಚೇಂಜಸ್ ಮಾಡಿರುವಂತದ್ದು. ಅದರ ಜೊತೆಗೆ PSTR ಇಷ್ಟ ಆಯ್ತು ಅಂತ ಹೇಳಿದ್ರೆ PSTR ಮತ್ತೆ ಪೋಸ್ಟ್ ಏನ್ ಎಕ್ಸ್ಟ್ರಾ ಆಗಿಲ್ಲ, ಅದೇ 900 ಪೋಸ್ಟ್ ಮಾತ್ರ. ಅದನ್ನ ಸದ್ಯದಲ್ಲಿ ಹೆಚ್ಚು ಮಾಡಿಸುವಂತದ್ದು ಕಷ್ಟ ಇದೆ. ಅದನ್ನ ಬಿಟ್ರೆ GPSTRಗೆ ನಾನು ಚೇಂಜಸ್ ಆಗೋದಿಲ್ಲ ಅಂತ ಹೇಳಿದ್ದೆ, ಬಟ್ ಇವನ್ GPSTRಗೂ ಕೂಡ ಓನ್ಲಿ 2 ಪೇಪರ್, ಅದು ಕಂಪ್ಲೀಟ್ಲಿ MCQ ಪೇಪರ್ಸ್. ಈಗ PSTRಗೂ ಕೂಡ 200 ಮಾರ್ಕ್ಸ್ಗೆ MCQ ಪೇಪರ್ಸೇ ಆಗಿರುವಂತದ್ದು. ಅದು ಕಂಪ್ಲೀಟ್ಲಿ ಒಂದು ಸಬ್ಜೆಕ್ಟ್ ಪೇಪರ್ ಇರುತ್ತೆ, ಇನ್ನೊಂದು ಪೇಪರು GK ಪೇಪರ್, ಜನರಲ್ ಪೇಪರ್. ಅದರಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಪತ್ರಿಕೆ 3 ಅಂತ ಏನಿತ್ತಲ್ಲ, ಆ ಪತ್ರಿಕೆ 3 ಕಂಪ್ಲೀಟ್ಲಿ GK ಪೇಪರ್ ಅಲ್ಲಿ ಇನ್ಕ್ಲೂಡ್ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ಅದರ ಜೊತೆಗೆ ಇದೇ ತರ GPSTR ಅಲ್ಲೂ ಕೂಡ ಒಂದು ಪೇಪರ್ ಕಂಪ್ಲೀಟ್ಲಿ ಸಬ್ಜೆಕ್ಟ್ ಓರಿಯೆಂಟೆಡ್ ಅಂಡ್ ಒನ್ ಮೋರ್ ಪೇಪರ್ ಈಸ್ ಫಾರ್ GK, ಕಂಪ್ಲೀಟ್ಲಿ GK ಇರುತ್ತೆ. ಅದೇ ತರ HSTR ಅಲ್ಲಿ ಆದ್ರೂ ಕೂಡ ಅಷ್ಟೇ ಸ್ನೇಹಿತರೆ. HSTR ಅಲ್ಲೂ 2 ಪೇಪರ್, ಒಂದು GK ಪೇಪರ್, ಒಂದು ಒಂದು GK ಪೇಪರ್, ಒಂದು ಸಬ್ಜೆಕ್ಟ್ ಓರಿಯೆಂಟೆಡ್ ಪೇಪರ್. ಸೊ ಈ ತರ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಕ್ಕಂಥದ್ದು. ಜೊತೆಗೆ ಮ್ಯೂಸಿಕ್ ಟೀಚರ್ ಮತ್ತೆ ಕ್ರಾಫ್ಟ್ ಟೀಚರ್ ಅಂತ ಏನ್ ಹೇಳ್ತಿದ್ರೆ ಅವ್ರನ್ನ ಸದ್ಯಕ್ಕೆ ಈ ಬಾರಿ ನೋಟಿಫಿಕೇಶನ್ ಅಲ್ಲಿ ಅವರಿಗೆ ಅವಕಾಶ ನೀಡಲಾಗಿಲ್ಲ. ಅದ್ರ ಜೊತೆಗೆ ಕನ್ನಡ ಟೀಚರ್ಸ್, GPSTR ಕನ್ನಡ ಟೀಚರ್ಸ್ ಕಾಲ್ ಮಾಡ್ತಾರೆ ಅಂತ ಏನ್ ಹೇಳಿದ್ರಿ, ಕಾಲ್ ಮಾಡಿಸ್ಬೇಕು ಅಂತ ನಾವು ಕೇಳಿದ್ವಿ. ಬಟ್ ಅದು ಕೂಡ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನ ಅನುಭವಿಸಿರುವಂತದ್ದು. ಕನ್ನಡ ಟೀಚರ್ ಸ್ವಲ್ಪ ಡೌಟ್ ಇದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ಎಕ್ಸಾಮ್ಸ್ C&R ರೂಲ್ಸ್ ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ C&R ರೂಲ್ಸ್ ಅತಿ ವೇಗವಾಗಿ ಬಿಡುವಂತ ಚಾನ್ಸಸ್ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನೋಟಿಫಿಕೇಶನ್ ಕೂಡ ಮೂಲಗಳ ಪ್ರಕಾರ ನೋಟಿಫಿಕೇಶನ್ ನಾನು ಮುಂಚೆನೆ ಹೇಳಿದ್ದೆ ನಿಮಗೆ, ಹಳೆ ವಿಡಿಯೋ ನೋಡ್ಕೊಂಡ್ ಬಂದಿರೋರು ಗೊತ್ತಿರುತ್ತೆ. ಆಗಸ್ಟ್ ಮೊದಲ ವಾರದಲ್ಲೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿದ್ದೆ. ಆಗಸ್ಟ್ 5 ಒಳಗಡೆ ಬಂದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ ಕೂಡ ಹೇಳಿದ್ದೆ. ನೀವು ನೋಡಿ ಲಾಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಅದೇ ತರ ಇನ್ನು 2-3 ದಿನದಲ್ಲಿ, ಅಂದ್ರೆ ಆಗಸ್ಟ್ 5 ಒಳಗಡೆನೆ ಡೆಫಿನೆಟ್ ಆಗಿ ಅವರು ಶಿಕ್ಷಣ ಇಲಾಖೆಯಿಂದ ನೋಟಿಫಿಕೇಶನ್ ಹೊರಡಿಸ್ತಾರೆ. ಜೊತೆಗೆ ನೀವು ಆದಷ್ಟು ಎಲ್ಲಾ ದಾಖಲಾತಿಗಳನ್ನ, ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲ್ಲಾ ದಾಖಲಾತಿಗಳನ್ನ ರೆಡಿಯಾಗಿ ಇಟ್ಕೊಳ್ಳಿ. ಆ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ಆದಷ್ಟು ಬೇಗ ದಾಖಲಾತಿಗಳನ್ನ ಹೊಂದಿಸ್ಕೊಂಡು ಅಪ್ಲಿಕೇಶನ್ ಹಾಕಿ ನಂತರ ನೀವು ಓದ್ಲಿಕ್ಕೆ ಕೂತ್ಕೊಳ್ಳಿ. ಜೊತೆಗೆ ಓದೋದು ನಿಮಗೆ ಟೈಮ್ ತುಂಬಾ ಶಾರ್ಟ್ ಇದೆ, ತುಂಬಾ ಕಡಿಮೆ ಇದೆ ಓದ್ಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಮೂಲಗಳಿಂದ ಬಂದ ಪ್ರಕಾರ, ಮೂಲಗಳಿಂದ ಮಾಹಿತಿ ಏನಂತ ಬಂದಿದೆ ಅಂತ ಹೇಳಿದ್ರೆ ಅಕ್ಟೋಬರ್ 2ನೇ ವಾರದಲ್ಲಿ, ಅಂದ್ರೆ ಅಕ್ಟೋಬರ್ 5ನೇ ತಾರೀಕಿನ ನಂತರದಲ್ಲಿ, ಅಕ್ಟೋಬರ್ 5 to ಅಕ್ಟೋಬರ್ 15 ಒಳಗಡೆ ನಿಮ್ಮ PSTR ಎಕ್ಸಾಮ್, ನಿಮ್ಮ GPSTR ಎಕ್ಸಾಮ್ ಮತ್ತು ನಿಮ್ಮ HSTR ಎಕ್ಸಾಮ್ ಕಂಪ್ಲೀಟ್ಲಿ ಎಲ್ಲಾ ಎಕ್ಸಾಮ್, ಎಲ್ಲಾ ಕೇಡರ್ ಎಕ್ಸಾಮ್ಸ್ ಗಳು ಕೂಡ ಅಕ್ಟೋಬರ್ 15 ಒಳಗಡೆ ಕಂಪ್ಲೀಟ್ಲಿ ಮುಗಿದೋಗ್ಬಿಡುತ್ತೆ. ಹಾಗಾಗಿ ನಿಮಗೆ ಟೈಮ್ ತುಂಬಾ ಶಾರ್ಟ್ ಇದೆ ಸ್ನೇಹಿತರೆ. ಈಗ ಈ ವಿಡಿಯೋ ಜೊತೆಗೆ ಏನೋ ಒಂದು ಕೋಚಿಂಗು ಅಥವಾ ಯಾವುದೋ ಒಂದು ಆನ್ಲೈನ್ ಕೋಚಿಂಗು ಅಥವಾ ಯಾವುದೋ ಒಂದು ಕೋಚಿಂಗ್ ಮಾಡ್ತಿದೀನಿ, ಆನ್ಲೈನ್ ವಿಡಿಯೋ ನೋಡ್ತಿದೀನಿ ಅಂದ್ರೆ ತುಂಬಾ ನಿಜವಾಗ್ಲೂ ಹೇಳ್ತಿದೀನಿ, ತುಂಬಾ ಸಫರ್ ಆಗ್ತೀರಾ. ಆದಷ್ಟು ಹೆಚ್ಚು ಬುಕ್ಕಿನ ಜೊತೆ ನೀವು ಒಡನಾಟ ಇಟ್ಕೊಳ್ಳಿ, ಜಾಸ್ತಿ ಓದ್ಲಿಕ್ಕೆ ಒತ್ತು ಕೊಡಿ, ಯಾವುದೇ ಕಾರಣಕ್ಕೂ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಅಕ್ಟೋಬರ್ 5ರಿಂದ 15 ಒಳಗಡೆ ಎಕ್ಸಾಮ್ ಮುಗಿದೋಯ್ತು ಅಂತ ಹೇಳಿದ್ರೆ ಕಂಪ್ಲೀಟ್ಲಿ ಅವರು ಈಗ ಎಲ್ಲಾ ಕಂಪ್ಯೂಟರ್ ಸಿಸ್ಟಮ್ ಇರೋದ್ರಿಂದ, ಸಾಫ್ಟ್ವೇರ್ ಎಲ್ಲ ವ್ಯಾಲ್ಯೂಯೇಷನ್ ಮಾಡೋದ್ರಿಂದ ಇಮಿಡಿಯೇಟ್ ಆಗಿ ರಿಸಲ್ಟ್ ಕೂಡ ಇಮಿಡಿಯೇಟ್ ಆಗಿ ಬಿಡ್ತಾರೆ. ಸೊ ರಿಸಲ್ಟ್ ಇಂದು ಏನು ತೊಂದರೆ ಇಲ್ಲ. ಹಾಗಾಗಿ ನೀವು ಯಾವ ರೀತಿ ಸ್ಟಡಿ ಮಾಡ್ತೀರಾ, ಹೇಗೆ ನೀವು ಎಕ್ಸಾಮ್ ಫೇಸ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ವಿತ್ ಇನ್ ಶಾರ್ಟ್ ಟೈಮ್, ತುಂಬಾ ಕಡಿಮೆ ಇದೆ ಟೈಮು. ಎಷ್ಟು ಸಮಯ ತುಂಬಾ ಕಡಿಮೆ ಇದೆ ಅಂದ್ರೆ ಇಷ್ಟು ದಿನ ನೀವ್ ಏನ್ ಓದಿದಿರಾ ಅದು ಮಾತ್ರ ನೀವು ಓದಿದ ಹಾಗೆ. ಈಗ ಇರುವಂತಹ ಕಡಿಮೆ ಸಮಯದಲ್ಲಿ ಓದಿರುವಂತಹ ಎಲ್ಲವನ್ನು ರಿವಿಷನ್ ಮಾಡೋಷ್ಟರಲ್ಲಿ ನಿಮ್ಗೆ ಟೈಮ್ ಆಗೋದಿಲ್ಲ. ಹಾಗಾಗಿ ಆದಷ್ಟು ಹೆಚ್ಚು ಸಮಯವನ್ನ ಬಳಸ್ಕೊಂಡು ಓದ್ಲಿಕ್ಕೆ ಹೆಚ್ಚು ಸಮಯವನ್ನ ಬಳಸ್ಕೊಳ್ಳಿ.
ಹೆಚ್ಚು ಹೆಚ್ಚು ಓದಿ. ಬಿಕಾಮ್ ಅವ್ರಿಗೂ ಅವಕಾಶ ಕೊಟ್ಟಿದ್ದಾರೆ. ನೀವು ಹೇಳಿರೋ ತರನೇ ಡಿಸ್ಕ್ರಿಪ್ಟಿವ್ ಎಲ್ಲ ರಿಮೂವ್ ಮಾಡಿದ್ದಾರೆ. ಯಾವ ಕೇಡರಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಅನ್ನ ಇಟ್ಟಿಲ್ಲ. ಅದ್ರ ಜೊತೆಗೆ PSTR ಶಿಕ್ಷಕರಿಗೆ ಓವರ್ ಆಲ್ 50% ಮಾಡಿದ್ದಾರೆ. ಜೊತೆಗೆ ಸಾಮಾನ್ಯ ಶಿಕ್ಷಕ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ. ಇವೆಲ್ಲದನ್ನು ನೀವು ಗಮನದಲ್ಲಿಟ್ಕೊಂಡು ಸದ್ಯ ನೆಗೆಟಿವ್ ಮಾರ್ಕ್ಸ್ ಅದೊಂದು ಹೇಳ್ಬೇಕಿತ್ತು. ನೆಗೆಟಿವ್ ಮಾರ್ಕ್ಸ್ ಇಟ್ರು ಪರವಾಗಿಲ್ಲ, ಡಿಸ್ಕ್ರಿಪ್ಟಿವ್ ತೆಗಿರಿ ಅಂತ ಕೆಲವರು ಸ್ಟ್ರೈಕ್ ಮಾಡ್ತಾ ಇದ್ರು. ಬಟ್ ಡಿಸ್ಕ್ರಿಪ್ಟಿವ್ ತೆಗೆದಿದ್ದಾರೆ, ಬಟ್ ನೆಗೆಟಿವ್ ಮಾರ್ಕ್ಸ್ ಇಟ್ಟಿಲ್ಲ. ಅದು ಪುಣ್ಯ. ಶಿಕ್ಷಣ ಇಲಾಖೆಯಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಂದಿಲ್ಲ. ಬಟ್ ನಾಳೆ ಬಿಡುವಂತಹ ಇವತ್ತು ನೈಟ್ ಅಥವಾ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಬಿಡುವಂತಹ ಸಿಆರ್ಡರ್ ಕಂಪ್ಲೀಟ್ ಈಚ್ ಅಂಡ್ ಎವ್ರಿ ಒನ್ ಮೆನ್ಷನ್ ಮಾಡಿರ್ತಾರೆ. ಯಾವ್ಯಾವ ರೂಲ್ಸ್ಗಳು ಏನೇನ್ ಚೇಂಜ್ ಆಗಿದೆ ಅನ್ನೋದು ಕೂಡ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅದರಲ್ಲಿ ಕ್ಲಿಯರ್ ಸಿಕ್ಕೋಗ್ಬಿಡುತ್ತೆ. ಅದನ್ನ ಬಿಟ್ಟು ಅದು ಜೊತೆಗೆ ನೋಟಿಫಿಕೇಶನ್ ಹೊರಡಿಸುವಂತ ಚಾನ್ಸಸ್ ಇದೆ. ಸಿಆರ್ಡರ್ ರೂಲ್ಸ್ ಮತ್ತು ನೋಟಿಫಿಕೇಶನ್ ಎರಡು ಒಟ್ಟಿಗೆ ಹೊರಡಿಸುವಂತ ಚಾನ್ಸಸ್ ಇದೆ. ಬಟ್ ಇನ್ ಕೇಸ್ ಸಿಆರ್ಡರ್ ರೂಲ್ಸ್ ಬಿಟ್ಟು ನೆಕ್ಸ್ಟ್ ಡೇ ಮಾಡೋಣ ಅನ್ನೋದಾದ್ರೂ ಅವ್ರದ್ದೇನಾದ್ರು ಮೆಂಟಾಲಿಟಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಸಿಎಂಡರ್ ಬಿಟ್ಟು ನೆಕ್ಸ್ಟ್ ಡೇ ಅಥವಾ ವಿತಿನ್ August 5th ಅಲ್ಲಿ ಅವರು ನೋಟಿಫಿಕೇಶನ್ ಹೊರಡಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇವೆಲ್ಲದನ್ನು ಗಮನ ಇಟ್ಟುಕೊಂಡು ಆದಷ್ಟು ಹೆಚ್ಚು ಸ್ಟಡಿ ಮಾಡಿ. ಇನ್ ಕೇಸ್ ಅವ್ರ ನೋಟಿಫಿಕೇಶನ್ August 5th ಒಳಗಡೆ ಹೊರಡಿಸಿದ್ರಂದ್ರೆ ನೆಕ್ಸ್ಟ್ September 5th ವರೆಗೂ ಅವಕಾಶ ಕೊಡ್ತಾರೆ. 1 month ಆಫ್ಟರ್ 1 month ಅವ್ರ ಎಕ್ಸಾಮ್ ಕಂಡಕ್ಟ್ ಮಾಡೇ ಮಾಡ್ತಾರೆ. ದಟ್ ಮೀನ್ಸ್ October 5th to October 15th ಒಳಗಡೆನೆ ಕಂಪ್ಲೀಟ್ 3 ಕೇಡರ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಹೆಚ್ಚು ಬುಕ್ಕಿನ ಜೊತೆ ಒಡನಾಟ ಒಂದು ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿರುವಂತಹ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.